ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು. ಬನ್ನಿ ಬನ್ನಿ ಒಳಗೆ ಬನ್ನಿ. ಮನೆ ತುಂಬ ಇರೋ ಆಟ ಸಾಮಾನು ನೋಡಿದ್ರೆ ಇವರಿಗೆ ಮಕ್ಕಳು ಅಂದರೆ ಎಷ್ಟು ಪ್ರೀತಿ ಅನ್ನೋದು ಗೊತ್ತಾಗ್ತಿದೆ. ಆದರೆ ನಾವಿವರಿಗೆ ಮೋಸ ಮಾಡ್ತಿದ್ದೀವ? ಇಲ್ಲ, ಹಾಗೆಲ್ಲ ಏನೂ ಇಲ್ಲ. ಹೌದು, ಏನು ವಿಷಯ? ಇಷ್ಟು ಬೆಳಗ್ಗೆನೆ ಬಂದಿದ್ದೀರಾ? ನೀವೇನಾದರೂ ಶಂಕರಂಗೆ ಫೋನ್ ಮಾಡಿದ್ರಾ? ಹಾಂ ಮಾಡಿದ್ವಿ, ಮಾತಾಡಿದ್ರು. ಅವರೇನೋ ಟೆನ್ಷನ್ನಲ್ಲಿದ್ದರು ಅನಿಸುತ್ತೆ, ಅದಕ್ಕೆ ಸರಿಯಾಗಿ ಮಾತಾಡದೆ ಫೋನ್ ಇಟ್ಬಿಟ್ರು. ಮತ್ತೆ ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಹಾಯ್ ಪುಟ್ಟ, ಒಂದು ನಿಮಿಷ ಬಂದೆ. ಹಾಯ್ ಚಿಮ್ಮಿ, ಗುಡ್ ಮಾರ್ನಿಂಗ್. ಏನು ಬೆಳಗ್ಗೆನೆ ಆಂಟಿನ ನೋಡೋಕೆ ಬಂದ್ಬಿಟ್ಯಾ? ಚಾಕಿ ಬೇಕಾ? ತರ್ತೀನಿರು. ಬೇಕಾ ಚಾಕ್ಲೇಟು? ತಗೋ, ಒಂದು ಕಿಸ್ ಕೊಡ್ತೀನಿ. ತಗೋ, ಒಂದು ನಿಮಿಷ ಮಗುನವ್ರ ಮನೇಲಿ ಬಿಟ್ಟು ಬಂದ್ಬಿಡ್ತೀನಿ. ಇವ್ರು ಯಾವಾಗಲೂ ಹೀಗೆ ಸರ್, ಮಕ್ಕಳು ಅಂದರೆ ಪ್ರಾಣ. ಆದರೆ ಆ ದೇವರು ನಾವೊಂದು ಸಣ್ಣ ತಪ್ಪು ಮಾಡಿದ್ವಿ ಅಂತ ನಮಗಿಂತ ದೊಡ್ಡ ಶಿಕ್ಷೆ ಕೊಟ್ಬಿಟ್ಟ. ನಾವು ಎಲ್ಲೇ ಹೋದ್ರು, ಯಾವುದೇ ಮಕ್ಕಳನ್ನ ನೋಡಿದ್ರು ನಮ್ಮ ಮಗು ಹೀಗೆ ಇರ್ಬೋದಲ್ಲ ಅಂತ ತಪ್ಕೊಂಡು ಮುದ್ದಾಡ್ತಾಳೆ ಸರ್. ದಿನ ಮಗಳ ಬಗ್ಗೆ ನೆನೆಸ್ಕೊಂಡು ಕೊರಗ್ತಾಳೆ. ಫಸ್ಟ್ ಟೈಮ್ ನಿಮ್ಮ ಮಗಳು ನೋಡಿದ ತಕ್ಷಣ ನನ್ನ ಮಗಳು ಹೀಗೆ ಇರ್ಬೋದಲ್ಲ ಅಂತ ಹೇಳಿದ್ಲು ಸರ್. ನಿಮ್ಮ ಮಗಳು ನೋಡಿದ ತಕ್ಷಣ ನನಗೂ ಅವಳಿಗೂ ಏನೋ ಸಂಬಂಧ ಇದೆ ಅಂತ ಹೇಳ್ತಿದ್ಲು. ಅವಳನ್ನ ಅದರಿಂದ ಹೊರಗಡೆ ಕರ್ಕೊಬರೋದಕ್ಕೆ ನಾನು ತುಂಬ ಪ್ರಯತ್ನ ಪಟ್ಟೆ. ಆ ದೇವ್ರ ದಯೆಯಿಂದ ನಮ್ಮ ಮಗಳು ನಮಗೆ ಸಿಕ್ಕಿದ್ರೆ ಸಾಕು ಸರ್. ಸ್ಟವ್ ಮೇಲೆ ಹಾಲಿಟ್ಟು ಕಾಫಿನೂ ಮಾಡಿಲ್ಲ. ರಾಘವ್ ಬೇರೆ ಕಾಣಿಸ್ತಾ ಇಲ್ಲ. ಎಲ್ಲೋದ್ರು ಇಬ್ರು? ಏನಿದು? ಹಿಟ್ಟ ಮೇಲೆ ಬಟ್ಲುಗಳಿಟ್ಟು ವಿಚಿತ್ರವಾಗಿ ಮಾರ್ಕ್ ಮಾಡಿದ್ದಾರೆ. ಏನ್ ಮಾಡಕ್ ಹೊರಟಿದ್ದಾರೆ? ಇದನ್ನೆಲ್ಲ ಹೀಗೆ ಬಿಟ್ರೆ ಸರಿ ಇರಲ್ಲ. ಇದಕ್ಕೊಂದು ಕೊನೆ ಹಾಡಬೇಕು. ಹಾಡ್ತೀನಿ.